ನೀವು ಯಾವ ಹಂತಕ್ಕೆ ತಗೊಂಡು ಹೋಗ್ತೀರಿ ಈ ಡಿಬೇಟನ್ನು? ಸದಾಶಿವನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಶಿವಾಜಿನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಚಾಮರಾಜಪೇಟೆ ಅವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ? ಹಂಗಿದ್ರೆ ಅವರವರು ಕೊಟ್ಟ ಟ್ಯಾಕ್ಸ್ನಲ್ಲಿ ಅವರವರ ಏರಿಯಾಗಳನ್ನು ಅಭಿವೃದ್ಧಿ ಮಾಡೋದಂದ್ರೆ ಸದಾಶಿವನಗರದ ರಸ್ತೆಗೆ ಚಿನ್ನದ ತಗಡು ಬಡಿಸ್ಬೇಕು. ಶಿವಾಜಿನಗರದ ರಸ್ತೆಗೆ ಏನ್ ಮಾಡ್ತೀರಿ? ಚಾಮರಾಜಪೇಟೆ ರಸ್ತೆಗೆ ಏನ್ ಮಾಡ್ತೀರಿ? ಆ ತಗಡು ಬಕೆಟ್ ಗಿರಾಕಿ ಹೇಳಿ ಸದಾಶಿವನಗರದ ರಸ್ತೆಗೂ ಚಿನ್ನದ ತಗಡು ಡಾಂಬರ್ ಹಾಕಬೇಕಾದ್ರೂ ಭೂಮಿ ಆಳದಿಂದ ರಕ್ತ ಬೆವರು ಸುರಿಸಿ ಚಿನ್ನ ತಗಡು ಡಾಂಬರ್ ತೆಗೆಯೋಕೆ JCB ಇಟಾಚಿ ಕ್ರೇನ್ ಡ್ರೈವರು ಮತ್ತು ಹಾರೆ ಗುದ್ಲಿ ಹಿಡಿದು ಲೇಬರು ಶಿವಾಜಿನಗರ, ಚಾಮರಾಜಪೇಟೆ ಮತ್ತು ಶಾಂತಿನಗರದಿಂದನೇ ಬರಬೇಕು. ಅಷ್ಟೇ ಅಲ್ಲ, ಸದಾಶಿವನಗರದ ಏನಾದರೂ ಸಾವು ನೋವಾದರೂ ತಮಟೆ ಬಾರಿಸ್ಕೊಂಡು ಚಟ್ಟ ಕಟ್ಟಿ ಗುಂಡಿ ತೋಡಿ ಸಮಾಧಿ ಕಟ್ಟೋಕ್ಕೂ ಜನ ಶಿವಾಜಿನಗರ ಮತ್ತು ಚಾಮರಾಜಪೇಟೆಯಿಂದನೇ ಬರಬೇಕು. ಪಾಪ ಇವರೆಲ್ಲರೂ ಬರೀ ಕೂಲಿ ಅಷ್ಟೇ ತಗೋತಾರೆ, ಯಾರು GST ತಗೊಳ್ಳಲ್ಲ.